ಬಂದ್ ನೋಡಪ್ಪ ಈಗ ಇವನು ಬರ್ಲಿ ಬರ್ಲಿ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಏನ್ರಲ್ಲೇ ಕಟ್ಟೆ ಕುತ್ಕೊಂಡೆಲ್ಲ ದೊಡ್ಡ ಡಿಸಿಷನ್ ಮಾಡ್ತಾ ಇದೀರಾ. ನೀವೇನಪ್ಪಾ ಸಾವ್ಕಾರ್ ಮಂದಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಅದ್ಕ ಮತ್ ನಾವ ಬಂದ್ ಕುತ್ಕೊಂಡ್ವಿ. ನಮ್ ಜೊತೆಗೆಲ್ಲ ಯಾಕೆ ಸೇರ್ತೀರಪ್ಪ ನೀವು ಎಲ್ಲಾ ದೊಡ್ಡ ಮನುಷ್ಯರು. ಹಂಗೇನಿಲ್ಲ, ಫೋನ್ ಚಾರ್ಜಿಗೆ ಹಾಕ್ಲಿಕ್ ಮೇವ್ ತರ ಕೊಲಕ್ ಹೋಗಿದ್ದೆ. ಇವಾಗ ಬಂದ್ ಫೋನ್ ನೋಡಿದೆ, ನಿಮ್ಮವ ಮಿಸ್ ಕಾಲ್ ಇದ್ವಲ್ಲ, ಹಂಗಾಗಿ ಇಲ್ಲೇ ಕಟ್ಟಿ ಕುತ್ಕೊಂಡಿರ್ತೀರ ಹಂಗ ಇಲ್ಲಿಗೆ ಬಂದೆ ನೋಡು. ಏನ್ ಲೆಕ್ಕಾರ್ತಿ, ಊರಾಗೆಲ್ಲ ನಿಂದೆ ಸುದ್ದಿ, ಏನ ಎಕ್ಸಾಮ್ ಪಾಸ್ ಆಗಿ ಅಂತೆ. ಮೇನ್ಸ್ ಎಕ್ಸಾಮ್ ಪಾಸ್ ಆಯ್ತಲ್ಲ, ಆ ಖುಷಿಗೆ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ, ಎಲ್ರಿಗೂ ಗೊತ್ತಾಗೈತದ. ಹೌದಾ? ಇಂಟರ್ವ್ಯೂ ಯಾವಾಗ? ನಾಡಿದ್ದೈತಿ. ಹೌದೇನು? ಆದ್ರೆ ನೀನ್ ಸ್ಟೇಟಸ್ ಇವಾಗಲೇ ಹಾಕ್ಬಾರ್ದಿತ್ತು, ಕೆಲ್ಸ ಕನ್ಫರ್ಮ್ ಆಗಿ ಹಾಕಿದ್ರೆ ಸಾಕಿತ್ತು. ಇವಾಗ ಹಾಕಿದಕ್ಕೆ ಏನಾಯ್ತು? ನಿನ್ ಸಾಧನೆ ಸಹಿಸ್ಕೊಳಕ್ ಆಗದೆ ಇರೋರು ನಿನ್ನ ಹೆಸರಲ್ಲಿ ಇಕ್ತಾರ ನಿಂಬೆಣ್ಣ. ಹೌದಾ? ನನ್ಗೂ ಸಮಸ್ಯೆ ಆದಾಗಿಂದ ಒಂಥರ ಆಗತೈತಿ, ಮೈ ಎಲ್ಲ ಒಂಥರ ಉರಿದೈತಿ. ಒಂದ್ 10 ನಿಮಿಷ ನಾನು ಏನ್ ಮಾಡ್ದೆ ನನಗೆ ಗೊತ್ತಿರಲ್ಲ. ನಮ್ಮ ಮನೆಗೆ ಹಂಗೆ ಹುಚ್ಚ ಮಾಡ್ದಂಗ ಮಾಡ್ತೀಯ ಅಂತ ಬೈತಾನೆ ಇರ್ತಾರ, ಆದ್ರೆ ನಾನು ಏನ್ ಮಾಡ್ದೆ ನನಗೆ ಗೊತ್ತಿರಲ್ಲ. ಎಕ್ಸಾಮ್ ಪಾಸ್ ಆಗಿರೋ ಸ್ಟೇಟಸ್ ನ ಅಮಾಸಿ ಮುಂಚೆ ಹಾಕಿದ್ದೆ, ನಾ ಅಮಾಸಿ ಮುಗಿದ್ಮೇಲೆ ಹಾಕಿದ್ದೆ. ಸಮಸ್ಯೆ ಮುಂಚೆ ಹಾಕಿದ್ದೆ. ಹೌದಾ? ಹಂಗಾದ್ರೆ ಯಾರ ಪಕ್ಕ ನಿಂಬೆಣ್ಣು ಇಟ್ಟಾರ್ಲಿ ಇವನಿಗೆ. ಹಂಗಂತೀಯ? ಹೇಳಕ್ ಬರಲ್ಲಪ್ಪ. ಓರಲಿ ಬೆಳಗ್ಗಿಂದ ಇಲ್ಲೇ ಕುಂತಿರಲ್ಲೇ, ಮಾಡಕ್ ಕೆಲ್ಸ ಐತಿಲ್ಲ ನಿಮಗ್? ಓರಲಿ, ನಮಗ್ ಗೊತ್ತಾಯ್ತು, ಮುಚ್ಕೊಂಡು ಹೋಗಲ್ಲ ನೀನು. ಏನಪ್ಪಾ ತೋಟ ಇಡಕ್ ಬಂದಿದ್ದೆ? ಹೂನಪ್ಪ ಬಂದಿದ್ದೆ, ನಿಮ್ಮಂತಾರಿಗೆ ಹೇಳ್ತಾವಲ್ಲ ನಾವು. ಅವೇನ್ ಅಲ್ಲರ್ಸಿಂದ ಹಿಡ್ಕೊಂಡೆ ಅಲ್ಲ. ನಿನ್ ಯಾಕೆ ಬೇಕು, ಸುಮ್ ಮುಚ್ಕೊಂಡ್ ಕುತಾಳಲ್ಲ ನೀನು. ಹೋಗ್ ಗೊತ್ತೈತಿ, ಮನೆ ಕಾಯಗಚಾರನ ಉಂಡು ಮಕ ಹೋಗ್, ಹುಷಾರ ಹಿಡ್ಕೊಂಡ್ ಹೋಗ. ಮತ್ ಅಲ್ಲರ್ಸಿಂದ ಇಲ್ಲೆಲ್ಲ ಉದ್ರಿಸಿ ಬಿಡಲ್ಲ ನಾನು. ಇವನ್ ಯಾಕಲ್ಲಿ ಹಿಂಗ್ ಮಕ ಕೆರ್ಕನಕತ್ತಾನ ಇವನು? ಯಾಕಲೆ ಗುಡ್ ಬಾಯ್. ಹುಚ್ಚು ನನ್ ಮಗ ನನ್ ಬೈಕ್ ಮೇಲೆ ಕುಂತಾನಲ್ಲೇ, ಬೈಕಿಗೆ ಏನಾರ ಆದ್ರ ನಮ್ಮ ಅಪ್ಪ ಮೆಟ್ಟೆಲ್ಲ ಹೊಡಿತಾನ. ಹುಚ್ಚನ್ ಹೆಂಗ್ ನಿಭಾಯಿಸ್ಬೇಕಂತ ನನಗೆ ಗೊತ್ತು. ಫಾಲೋ ಮೀ. ಫಸ್ಟ್ ಅದು ಯಾವ ಗಾಡಿ ಅಂತ ತಿಳ್ಕೊಬೇಕು. ಯಾಕಲ್ಲಿ ಅದೇನ್ ಬೈಕ್ ಅಲ್ಲ, ಅದು ನಮ್ ಲೆಕ್ಕಕ್ ಬೈಕ್, ಆ ಹುಚ್ಚನ್ ಲೆಕ್ಕಕ್ಕೆ ಯಾ ಗಾಡಿ ಅಂತ ತಿಳ್ಕೊಬೇಕು. ಸ್ಟೇರಿಂಗ್ ಹಿಡ್ಕೊಂಡ್ ಓಡಿಸ್ತಾ ಅಂದ್ರೆ ಕಾರ ಇಷ್ಟಲ್ಲಿ ಯಾವ್ದಾರ ಒಂದಿರ್ಬೇಕು. ಇಷ್ಟೂರ ಯಾರ ನಡೀತಾರ ಅಂದ್ರೆ ಅದು ಲಾರಿನೇ ಆಗಿರ್ಬೇಕು. ಸ್ಟಾಪ್ ಸ್ಟಾಪ್ ಸರ್, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಇಲ್ಲ ಆಗಲ್ಲ. ಯಾಕೆ ಸರ್? ಯಾಕಂದ್ರೆ ಇದು ಟ್ರೈನು, ಟಿಕೆಟ್ ತಗೊಂಡ್ಬೇಕು. ಏನು ಟ್ರೈನಾ? ಟ್ರೈನಿಗೆ ಯಾವಾಗ ಹಾಕಿದ್ರು ಗುರು ಸ್ಟೇರಿಂಗ? ಮತ್ ಟ್ರೈನಿಗೆ ಏನಿರ್ತತಿ ನನ್ಗೂ ಗೊತ್ತಿಲ್ಲ ಅಣ್ಣ. ಹೋಗಿ ತಿಳ್ಕೊಂಡ್ ಬಾ, ಅದನ್ನ ಹಾಕ್ಸಿದ್ರ ಆಯ್ತು. ಹ್ಞೂ ಅಣ್ಣ, ಓಕೆ. ನೀ ಟೈಮ್ ಆಗತ್ತೆ, ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನೀನು. ನನಗೆ ಗೊತ್ತೈತ್, ಮುಚ್ಕೊಂಡು ಹೋಗಲಿ. ಯಾವನ್ರಲ್ಲೇ ಬೈಕ್ ನ ಟ್ರೈನ್ ಮಾಡ್ಕೊಂಡ್ ಕುಂತವನೆ, ಹೆಂಗ್ರಲ್ಲೇ ಒಂದ್ ಇಳಿಸೋದ ಬೈಕಿಂದ? ಸುಮ್ನಿರ್ಲಿ ಅತ್ತಾಗ, ಒಂದ್ 10 ನಿಮಿಷ ಅಷ್ಟ ಅವನಿಗೆ ಹುಚ್ಚಿಡ್ಯದ, ಆಮೇಲೆ ಕಡೆಗೆ ಅವನ ಸರಿ ಹೋಗ್ತಾನ. ಅಲ್ಲಿವರೆಗೂ ಸುಮ್ನಿದ್ ಬಿಡ್ರಿ ಅತ್ತಾಗ. ಸರಿ ಬಿಡ್ರಪ್ಪ, ಟ್ರೈನ್ ನಿಲ್ಸ ಸಾಹಸ ಮಾಡದ್ ಬೇಡ. ಅಲ್ಲ ಇವ್ನ ಹಿಂಗ್ ಮಾಡಿದ್ರ ಒಂದು ಇಂಟರ್ವ್ಯೂ ಕತಿ ಹೆಂಗ? ಪಾಪ ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಓದಿ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ಪಾಸ್ ಮಾಡ್ಯಾನ. ಇನ್ನೇನ್ ಇಂಟರ್ವ್ಯೂ ಮುಗಿಸ್ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಟೈಮ್ನಾಗ ಯಾರ ಸೋಳೆ ಮಕ್ಳು ಮಾಟ ಮಂತ್ರ ಮಾಡಿಸ್ಬಿಟ್ಟಾರ. ಏನಿಲ್ಲ, ಇದಕ್ ನಾವ ಏನಾರ ಒಂದ್ ಪರಿಹಾರ ಹುಡುಕ್ಬೇಕು. ನನಗೊಬ್ರು ಸ್ವಾಮೀಜಿ ಗೊತ್ತಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗೋಣ. ಆದ್ರೆ ಇಲ್ಲಿಂದ ಒಂದ್ 80 ಕಿಲೋಮೀಟರ್ ದೂರ ಆಗ್ಬೋದು. ಮನೆಯಾಗ ಏನಾದ್ರೂ ಹೇಳ್ಬೇಕು, ಹೇಳಿ ಹೋಗ್ಲಿಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಹೊಡಿತಾರ. ಒಂದ್ ಕೆಲ್ಸ ಮಾಡೋಣ, ಅಷ್ಟ್ರು ಮೂವಿಗೆ ಹೋಗ್ತಾ ಇದವಿ ಅಂತ ಮನೆಗ್ ಫೋನ್ ಮಾಡಿ ಹೇಳೋಣ, ಬರೋದು ಟೈಮ್ ಆಕತಿ ಅಂತ ಹೇಳ್ಬೇಕು. ಹೇಳಿದ್ರ ಆಯ್ತು. ಹೋಗಕ್ ಇನ್ನೊಂದ್ ಬೈಕ್ ಬೇಕಲ್ಲ, 4 ಜನ ಇದೀವಿ. ನಾನು ಮನೆಗೆ ಹೋಗಿ ಮೂವಿಗೆ ಹೋಗ್ತಾ ಇದೇನೆ ಅಂತ ಹೇಳಿ ಬೈಕ್ ಇಸ್ಕೊಂಡ್ ಬರ್ತಾನೆ. ಸರಿ ಹಂಗೆ ಮಾಡು, ಇವಾಗ ಹೋಗು. ಸರಿ, ಅವ್ನು ಕಾರ್ತಿಕ ನಾರ್ಮಲ್ ಆಗತ್ಲೆ, ಅವ್ರ ಮನೆಗೂ ಫೋನ್ ಮಾಡ್ರಿ. ಸರಿ ಅಂತ ಹೇಳಿ ಬಾರ್ಲೆ, ಅತ್ತಗೆ ಹೋಗಿಯಾ? ಸರಿ ಸರಿ. ನೀನು ನಿಮ್ ಮನಿಗ್ ಫೋನ್ ಮಾಡಿ ಹೇಳು ಮೂವಿಗೆ ಹೋಗ್ತಾ ಇದೇವೆ ಅಂತಂದು. ನಾನ್ ಕಾರ್ತಿ ನಾರ್ಮಲ್ ಆಗೇನೆ ಇಲ್ಲ, ಹೋಗಿ ನೋಡ್ಕೊಂಡ್ ಬರ್ತಾನೆ. ಸರಿ. ಕಾರ್ತಿ ಲೇ, ಕಾರ್ತಿ ಕಾರ್ತಿ ಎದಳಲೇ. ನಾನು ಅಲ್ಲಿದ್ದಿಲ್ಲ, ಇಲ್ಲಿಗೆ ಹೆಂಗ್ ಬಂದೆ ನಾನು? ನೀನು ಇಲ್ಲಿ ಇರಕ್ ಬಂದಿದ್ದಿಲ್ಲಪ್ಪ, ಟ್ರೈನ್ ಓಡ್ಸಕ್ ಬಂದಿದ್ದೆ. ಇವಾಗ ಅದು ಬಿಡು, ಮನಿಗ್ ಫೋನ್ ಮಾಡಿ ಮೂವಿಗೆ ಹೋಕ್ಕವಿ ಅಂತಂದ ಹೇಳು. ಯಾಕೆ ನಾವು ಮೂವಿ ಹೊಂಟಿವ? ಮುಚ್ಕೊಂಡ್ ಅದನ್ನ ಬಿಟ್ಟು ಇವಾಗ ಹೇಳಲ್ಲ ಫೋನ್ ಮಾಡಿ. ಸರಿ ಆಯ್ತು, ಹೇಳ್ತಿ.
ಲೇ ಹತ್ ಬರ್ಲಿಲ್ಲ ಲೇ ಹೋಗನ್ರಿ. ಲೇ ಟ್ರೈನ್ ಡ್ರೈವರ್, ಇಲ್ಲಿ ಟ್ರೈನ್ ಐತಿ ಅಲ್ಲಿ ವಿಮಾನ ಐತಿ, ಎದ್ರಾಗ ಹತ್ತತೀಯ ನೋಡು. ಎದ್ರಾಗಾರ ಹತ್ತನಿ, ಫಸ್ಟ್ ಕರೆಕ್ಟಾಗಿ ಎಲ್ಲಿಗೆ ಹೊಂಟವ ಅನ್ನೋದು. ನಿನಗೆ ಹುಚ್ಚಿಡ್ದಲ್ಲಪ್ಪ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಾಕ. ಯಾಕೆ ನನ್ಗೆ ಹುಚ್ಚಿಡೋದ? ಹುಚ್ಚಿಡ್ದಲ್ಲಪ್ಪ, ಹುಚ್ಚಿಡಿಯಂಗ್ ಮಾಡ್ಸಿದಾರೆ. ಮುಚ್ಚಂಗ್ ಗಾಡಿ ಹತ್ತು, ಲೋಡೆ ಕೇಬಲ್ ಬರ್ಲಿ, ದೂರ ಐತಿ, ಗಡಗಡ ಹೋಗೋಣ. ಅಡುಗೆ ನಿಲ್ಲಿಸ್ರಿ. ಏನು ಇಪ್ಪಟ್ಟು ಅಡುಗ? ಅಡುಗು ನಿಲ್ಲಿಸ್ರಿ, ನಾ ಸ್ನಾನ ಮಾಡ್ಬೇಕು. ಲೇ ಮತ್ತೆ ಹುಚ್ಚಿಡಿತಿರ್ಲೇ. ಲೇ ಕರ್ಕೊಂಡ್ ನಡ್ರಿ ಸ್ವಾಮೀಜಿ ಹತ್ರ ಬರ್ಲಿ. ಸ್ವಾಮೀಜಿ ಹತ್ರ ಹೋಗಂಬರ್ರಿ. ಗಡಬರ್ರಿ ಕರ್ಕಳ್ರಿ ತಡಿ. ನಮಸ್ಕಾರ ಸ್ವಾಮೀಜಿ. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಇವನು ಯಾಕೆ ಇತ್ತೀಚೆಗೆ ಹುಚ್ಚಿಡ್ದಾರ ಅವ್ರು ಮಾಡಿದಂಗೆ ಮಾಡ್ತದ ನೋಡಿ ಸ್ವಾಮೀಜಿ. ಸ್ವಾಮಿ ನೀರಿನ ಮೇಲೆ ಕೂತು ನೇ ಮಾಡಕತ್ತಿ ಸ್ವಾಮಿ? ಮೀನು ಹಿಡ್ಕೊಂಡು ಸುಡ್ಕೊಂಡು ತಿನ್ನಕಚ್ಚನೆ, ನಿನಗೂ ಕೊಡ್ತಾನೆ ಕುತ್ಗ. ಹೌದಾ ಸ್ವಾಮಿ? ನನಗೂ ಮೀನು ಸಿಕ್ತು. ಇವನಿಗೆ ಹೋದ ಅಮಾಸಿ ದಿನನ ಹುಚ್ಚದ್ದು ತಿರುಗ್ಲಿ ಅಂತಂದು ಹೋದ ಅಮಾಸಿ ದಿನನ ಇವನಿಗೆ ಮಾಟ ಮಾಡ್ಸ್ಯಾರ. ಇವನಿಗೆ ಹತ್ರ ಇರೋಲ್ಲ. ಹತ್ರ ಇಟ್ಟಾರಲ್ಲಪ್ಪ ನೀವು ಊಟನ. ಸ್ವಾಮೀಜಿ ಇವಾಗ ಇದಕ್ಕೆ ಪರಿಹಾರ ಏನು ಸ್ವಾಮೀಜಿ? ನಾನು ಈ ತಾಯ್ತಾನ ಮಂತ್ರಿಸ್ಕೊಟ್ಟಿರ್ತಾನೆ. ಇದನ್ನು 5 ದಿವಸ ಆಗಮಟ ಅವ್ನ ಕೈಯಾಗಿರಲಿ. 5 ದಿವಸ ಆದಮೇಲೆ ಈ ತಾಯ್ತಾನ ಸುಡ್ರಿ. ಅವಾಗ ಇವನು ಸಂಪೂರ್ಣವಾಗಿ ಹುಷಾರಾಕನ. ಸರಿ ಸ್ವಾಮೀಜಿ, ನಾವು ಇನ್ನು ಹೋಗಿ ಬರ್ತೇವೆ. ಸರಿ, ಹೋಗಿ ಬನ್ನಿ. ಸ್ವಾಮಿ ಮೀನು ಬೆಂದತ್ಯಾ? ಹುಚ್ಚಂಗೆ ಕರ್ಕೊಂಡು ಹೋರ್ಯೋ. ಹಲೋ, ಎಲ್ಲಿದ್ರಲ್ಲೇ? ಸ್ವಲ್ಪ ಒಂದು ಇಂಟರ್ವ್ಯೂ ಐತಿ, ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರೋದು ಬರ್ಲಿ, ಲೇಟ್ ಆಗೈತಿ. ಸ್ವಲ್ಪ ಬೇಗ ಬರ್ರಿ.